ಕಲ್ಕಿ ಅವತಾರ ಅಂದ ತಕ್ಷಣ ನಮ್ಮೆಲ್ಲರ ತಲೆಗೆ ಬರೋ ಮೊದಲ ಚಿತ್ರಣ ಏನು ಅಂದ್ರೆ ಆ ಒಬ್ಬ ಅದ್ಭುತ ಯೋಧ ಬಿಳಿ ಕುದುರೆ ಮೇಲೆ ಕೂತು ಕೈಯಲ್ಲಿ ಒಂದು ಬೆಳಗುವ ಕತ್ತಿ ಹಿಡ್ಕೊಂಡು ಬರ್ತಾನೆ ಅಂತ. ಹೌದು, ದುಷ್ಟರನ್ನ ನಾಶ ಮಾಡೋಕ್ ಬರ್ತಾನೆ ಅನ್ನೋದು ಒಂದು ಕಾಮನ್ ಕಲ್ಪನೆ. ಕರೆಕ್ಟ್. ಆದ್ರೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ತಗೊಂಡಿರೋ ಮೂಲ ಕೃತಿಯ ಪ್ರಕಾರ ಆ ಕುದುರೆ, ಆ ಕತ್ತಿ, ಆ ಯೋಧ ಇವ್ಯಾವೂ ಹೊರಗಿನ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಖಂಡಿತ, ಇದೊಂದು ಸಂಪೂರ್ಣ ವಿಭಿನ್ನವಾದ ದೃಷ್ಟಿಕೋನ. ನಾವು ಇವತ್ತು ಅಧ್ಯಯನ ಮಾಡ್ತಿರೋದು ಇನ್ನರ್ ಲೈಟ್ 333 ಚಾನೆಲ್ ಪ್ರಸ್ತುತಪಡಿಸಿರುವ ದಶಾವತಾರ ಸರಣಿಯ 10ನೇ ಹಾಗೂ ಅಂತಿಮ ದಿನದ ಸಂಚಿಕೆ. ಇದರ ಶೀರ್ಷಿಕೆನೇ ಕಲ್ಕಿ ಅವತಾರ, ಯುಗ ಪರಿವರ್ತನೆಯ ಮೂಲತತ್ವ. ಇಲ್ಲಿ ಲೇಖಕರು ಕಲ್ಕಿ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಬದಲಾಗಿ ಅದೊಂದು ಶುದ್ಧೀಕರಣದ ಪ್ರಜ್ಞೆ ಎನ್ನುವ ಆಳವಾದ ವಿಚಾರವನ್ನ ಮಂಡಿಸಿದ್ದಾರೆ. ಓಕೆ, ಆ ಶುದ್ಧೀಕರಣದ ಪ್ರಜ್ಞೆ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನನ್ಗೊಂದು ವಿಚಾರ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಈ ವಿಡಿಯೋ ಶುರುವಾಗೋದೇ ಒಂದು ಕೃತಜ್ಞತಾ ಭಾವದಿಂದ, ಅಂದ್ರೆ ಅಖಂಡ ಸನಾತನ ಭಾರತದ ದಿವ್ಯ ಗುರುಪರಂಪರೆಗೆ ನಮನ ಸಲ್ಲಿಸಿ ಶುರು ಮಾಡ್ತಾರೆ. ಹೌದು, ಗುರುಗಳಿಲ್ಲದೆ ಧ್ಯಾನವಿಲ್ಲ, ಧ್ಯಾನವಿಲ್ಲದೆ ಮುಕ್ತಿ ಇಲ್ಲ ಅನ್ನೋ ಮಾತಿಂದ. ಎಕ್ಸಾಕ್ಟ್ಲಿ. ಆ ಕೃತಜ್ಞತೆ ಯಾಕೆ ಅಷ್ಟು ಮುಖ್ಯ ಅಂತ ನನಗನ್ನಿಸ್ತು ಅಂದ್ರೆ, ನಾವು ಚರ್ಚೆ ಮಾಡ್ತಿರೋ ಈ ಕಲ್ಕಿ ತತ್ವ ಅನ್ನೋ ವಿಚಾರ ಇದೆಯಲ್ಲ, ಇದು ಬಹಳ ಗಹನವಾದದ್ದು ಮತ್ತು ಒಂದು ದೊಡ್ಡ ಪರಂಪರೆಯ ಹಿನ್ನೆಲೆಯಿಂದ ಬಂದಿರೋದು. ಕರೆಕ್ಟ್. ಯಾವುದೇ ಆಳವಾದ ಜ್ಞಾನವನ್ನ ಗ್ರಹಿಸುವಾಗ ಆ ಪರಂಪರೆಗೆ ಗೌರವ ಸಲ್ಲಿಸುವುದು ಆ ವಿಷಯದ ಗಾಂಭೀರ್ಯತೆಯನ್ನು ತೋರಿಸುತ್ತೆ. ನಾವು ಈ ಸೋರ್ಸ್ ಅನ್ನ ವಸ್ತುನಿಷ್ಠವಾಗಿ ವಿಶ್ಲೇಷಿಸ್ತಾ ಹೋದಾಗ ಇದರಲ್ಲಿನ ಪ್ರಮುಖ ಸಂದೇಶ ಕೇವಲ ಒಂದು ಪೌರಾಣಿಕ ಕಥೆ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಬದಲಾಗಿ ಇದು ಮಾನವನ ಅಂತರಂಗದಲ್ಲಿ ನಡೆಯಬೇಕಾದ ದೊಡ್ಡ ಕ್ರಾಂತಿಯ ಬಗ್ಗೆ ಮಾತಾಡ್ತಿದೆ. ಅಂತರಂಗದ ಕ್ರಾಂತಿ. ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋಕೆ ನಾನು ಒಂದು ಮಾಡರ್ನ್ ಅನಾಲಜಿ ಕೊಡೋಕೆ ಇಷ್ಟಪಡ್ತೀನಿ. ಓಹೋ, ಹೇಳಿ. ಈಗ ನಾವೆಲ್ಲರೂ ದಿನನಿತ್ಯ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ಫೋನ್ ಬಳಸ್ತೀವಿ ತಾನೆ. ಸ್ವಲ್ಪ ದಿನ ಆದ್ಮೇಲೆ ಆಟೋಮ್ಯಾಟಿಕ್ ಆಗಿ ಅದರಲ್ಲಿ ಬೇಕಾಬಿಟ್ಟಿ ಜಂಕ್ ಫೈಲ್ಸ್ ತುಂಬಿಕೊಡುತ್ತೆ. ಹೌದು, ವೈರಸ್ ಅಟ್ಯಾಕ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸಿಸ್ಟಮ್ ಫುಲ್ ಸ್ಲೋ ಆಗಿ ಹ್ಯಾಂಗ್ ಆಗೋಕ್ ಶುರುವಾಗುತ್ತೆ. ಆಗ ನಾವು ಸಿಂಪಲ್ ಆಗಿ ಏನ್ ಮಾಡ್ತೀವಿ, ಒಂದು ಸ್ಟ್ರಾಂಗ್ ಆಂಟಿವೈರಸ್ ರನ್ ಮಾಡ್ತೀವಿ ಅಥವಾ ಇಡೀ ಸಿಸ್ಟಮ್ ಅನ್ನೇ ರೀಬೂಟ್ ಮಾಡ್ತೀವಿ. ಕರೆಕ್ಟ್. ಆ ಕಸವೆಲ್ಲ ಕ್ಲೀನ್ ಆದ್ಮೇಲೆ ಸಿಸ್ಟಮ್ ಮತ್ತೆ ಹೊಸದರಂತೆ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ನನ್ಗೆ ಈ ಕಲ್ಕಿ ಅವತಾರದ ಕೃತಿ ಓದಿದಾಗ ಅನ್ಸಿದ್ದು ಅಂದ್ರೆ ಇದೊಂದು ಬೃಹತ್ ಮಟ್ಟದ ಸಿಸ್ಟಮ್ ರೀಬೂಟ್ ಅಂತ. ವಾವ್! ಆ ಸಿಸ್ಟಮ್ ರೀಬೂಟ್ ಎನ್ನುವ ಪದ ಇಲ್ಲಿಗೆ ಕರಾರುವಾಗಿ ಒಪ್ಪುತ್ತೆ. ಯಾಕಂದ್ರೆ ಪುರಾಣಗಳ ಪ್ರಕಾರ ಕಲ್ಕಿ ಎಂಬ ಪದದ ಅರ್ಥನೇ ಕಲ್ಮಶಗಳನ್ನ ಅಳಿಸುವನು ಅಂತ. ಅಂದ್ರೆ ಜಂಕ್ ಫೈಲ್ಸ್ ಕ್ಲೀನ್ ಮಾಡೋದು. ಹೌದೌದು. ನಾವು ಸಾಮಾನ್ಯವಾಗಿ ಅಂದ್ಕೊಳ್ಳೋದೇನು, ಹೊರಗಿನ ಜಗತ್ತಿನಲ್ಲಿ ಅಧರ್ಮ ಮಿತಿ ಮೀರಿದಾಗ ಯಾರೋ ಒಬ್ರು ಬಂದು ಈ ವ್ಯವಸ್ಥೆಯನ್ನು ಸರಿಪಡಿಸ್ತಾರೆ ಅಂತ. ಆದ್ರೆ ಈ ಕೃತಿ ಆ ಬಾಹ್ಯ ಅರ್ಥವನ್ನು ಒಪ್ಪುಕೊಳ್ತಲೇ ಅದರ ಅಂತರಂಗದ ತತ್ವದ ಕಡೆಗೆ ನಮ್ಮ ಗಮನ ಸೆಳೆಯುತ್ತೆ. ಅಂದ್ರೆ ನಮ್ಮೊಳಗಿನ ಕಾಮ, ಕ್ರೋಧ, ಲೋಭಗಳೆಂಬ ಕಲ್ಮಶಗಳನ್ನು ನಾಶ ಮಾಡಿ ನಮ್ಮ ಆತ್ಮವನ್ನ ಸತ್ಯದ ಕಡೆ ಕೊಂಡೊಯ್ಯುವುದೇ ಆ ನಿಜವಾದ ಕಲ್ಕಿ ತತ್ವ ಅಂತ ವಾದಿಸುತ್ತೆ. ಓಕೆ, ಈಗ ಇದನ್ನ ಸ್ವಲ್ಪ ಡಿಕೋಡ್ ಮಾಡೋಣ. ಇಲ್ಲೊಂದು ದೊಡ್ಡ ಪ್ರಶ್ನೆ ಹೇಳುತ್ತೆ ನಮ್ಗೆ. ನಾವು ನ್ಯೂಸ್ ಚಾನೆಲ್ ಹಾಕಿದ್ರೆ ಅಥವಾ ಸುಮ್ನೆ ಪೇಪರ್ ಓದಿದ್ರೆ ನಮ್ಗೆ ಕಾಣಿಸೋದು ಬರೀ ಹೊರಗಿನ ಶತ್ರುಗಳು, ಭ್ರಷ್ಟಾಚಾರ, ಯುದ್ಧಗಳು. ಖಂಡಿತ. ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿರುವಾಗ ಈ ಕೃತಿ ಯಾಕೆ ನಮ್ಮ ಹೊರಗಿನ ಕಲ್ಮಶಗಳನ್ನ ನಾಶ ಮಾಡೋದ್ರ ಮೇಲೆ ಇಷ್ಟು ಒತ್ತು ನೀಡ್ತಿದೆ? ಅಂದ್ರೆ ಕತ್ತಿ ಹಿಡಿದು ಮಾಡೋ ಯುದ್ಧಕ್ಕಿಂತ ಈ ಆಂತರಿಕ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಳ್ಳೋದೇ ಮುಖ್ಯ ಅನ್ನೋದು ಸ್ವಲ್ಪ ಐಡಿಯಲಿಸ್ಟಿಕ್ ಅನ್ಸಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನಿಸಬಹುದು. ಆದರೆ ಈ ಕೃತಿ ಬಹಳ ಆಳವಾದ ಒಂದು ಸೈಕಲಾಜಿಕಲ್ ಪಾಯಿಂಟ್ ಅನ್ನ ಎತ್ತಿದೆ ನೋಡಿ. ಹೊರಗಿನ ಜಗತ್ತಿನಲ್ಲಿ ನಾವು ನೋಡುವ ಈ ಭ್ರಷ್ಟಾಚಾರ, ಶೋಷಣೆ, ಅನ್ಯಾಯ ಇವೆಲ್ಲದರ ಮೂಲ ಎಲ್ಲಿದೆ? ಅವು ಆಕಾಶದಿಂದ ನೇರವಾಗಿ ಬೀಳಲ್ಲಲ್ವಾ? ಇವೆಲ್ಲದರ ಸೋರ್ಸ್ ಇರೋದು ಮನುಷ್ಯನ ಮನಸ್ಸಿನಲ್ಲೇ. ಕರೆಕ್ಟ್. ಒಬ್ಬ ಮನುಷ್ಯನೊಳಗಿನ ಅತಿಯಾದ ದುರಾಸೆ ಅಥವಾ ಲೋಭನೆ ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರವಾಗಿ ಅಥವಾ ಶೋಷಣೆಯಾಗಿ ಮಾರ್ಪಾಡಾಗುತ್ತೆ. ಒಬ್ಬನೊಳಗಿನ ಕ್ರೋಧವೇ ಹೊರಗಡೆ ಹಿಂಸೆಯಾಗಿ ಪ್ರಕಟವಾಗುತ್ತೆ. ಅಂದ್ರೆ ರೋಗದ ಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ರೋಗದ ಮೂಲಕ್ಕೆ ಸರ್ಜರಿ ಮಾಡಬೇಕು ಅಂತ ಕೃತಿ ಹೇಳ್ತಿದೆ. ನಿಖರವಾಗಿ. ನೀವು ಕೇವಲ ಹೊರಗಿನ ಪರಿಸ್ಥಿತಿಗಳನ್ನ ಬದಲಾಯಿಸಿದ್ರೆ ಅಥವಾ ಭ್ರಷ್ಟರನ್ನ ಜೈಲಿಗೆ ಹಾಕಿದ್ರೆ ಆ ಜಾಗಕ್ಕೆ ಮತ್ತೊಬ್ಬ ಅದೇ ದುರಾಸೆ ಇರೋ ವ್ಯಕ್ತಿ ಬರ್ತಾನೆ. ಹೌದು, ಸಿಸ್ಟಮ್ ಹಾಗೆ ಇರುತ್ತೆ.
ಅಲ್ಲಿಗೆ ವ್ಯವಸ್ಥೆ ಬದಲಾಗ್ಲಿಂದ ಅದಕ್ಕಾಗಿಯೇ ಆ ಕಲ್ಕಿ ಪ್ರಜ್ಞೆ ಅನ್ನೋದು ಮನುಷ್ಯನ ಮನಸ್ಸಿನೊಳಗೆ ಬೇರೂರಿರುವ ಅಹಂಕಾರ ಮತ್ತು ಆಸೆಗಳನ್ನ ಬುಡಮಟ್ಟದಿಂದ ಕೀಳುವ ಕೆಲಸ ಮಾಡುತ್ತೆ. ಆ ಆಂತರಿಕ ಕಲ್ಮಶಗಳು ಶುದ್ಧಿಯಾದಾಗ ಮಾತ್ರ ಇಡೀ ಮನುಕುಲದ ಒಳಿತಿಗೆ ಅದು ಪೂರಕವಾಗುತ್ತೆ ಮತ್ತು ಒಂದು ಶಾಶ್ವತವಾದ ಪರಿಹಾರ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಇದು ಬಹಳ ಸ್ಟ್ರಾಂಗ್ ಪಾಯಿಂಟ್. ಮತ್ತೆ ಈ ಆಂತರಿಕ ಶುದ್ಧೀಕರಣದ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಕೃತಿ ಮತ್ತಷ್ಟು ವಿಸ್ತರಿಸುತ್ತೆ. ಈ ಅವತಾರದ ಉದ್ದೇಶ ಕೇವಲ ಸಂಹಾರ ಮಾಡೋದಲ್ಲ, ಬದಲಾಗಿ ಸತ್ಯ ಮತ್ತು ಧರ್ಮದ ಪುನರುತ್ಥಾನ ಮಾಡೋದು ಅಂತ ಹೇಳಿದೆ. ಸಮಾಜದಲ್ಲಿ ನ್ಯಾಯ, ಸಮಾನತೆ ತಂದು ಶೋಷಿತರಿಗೆ ಮುಕ್ತಿ ನೀಡೋದು ಮತ್ತು ಮನುಕುಲವನ್ನ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆಗೆ ಕೊಂಡೊಯ್ಯೋದೇ ಇದರ ಗುರಿ ಅಂತ. ಇದು ಬಹಳ ಮುಖ್ಯವಾದ ಘಟ್ಟ. ಕೇವಲ ವಿನಾಶದ ಬಗ್ಗೆ ಮಾತ್ರ ಅವರು ಮಾತಾಡ್ತಿಲ್ಲ, ನಿರ್ಮಾಣದ ಬಗ್ಗೆ, ಅಂದ್ರೆ ಆ ಸತ್ಯಯುಗವನ್ನು ಮರುಸ್ಥಾಪಿಸುವ ಬಗ್ಗೆ ಕೃತಿ ಮಾತಾಡುತ್ತೆ. ಸುಳ್ಳಿನ ಕೋಟೆಗಳನ್ನ ಕೆಡವಿ ಸತ್ಯವೇ ಪರಮೋಚ್ಚ ಅನ್ನೋ ವಾತಾವರಣ ಸೃಷ್ಟಿಸೋದು ಸುಲಭದ ಮಾತಲ್ಲ. ಖಂಡಿತ ಅಲ್ಲ. ಆದ್ರೆ ಬದಲಾವಣೆ ಅನಿವಾರ್ಯ ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ. ಇಲ್ಲಿಯೇ ನನಗೆ ಆ ಒಂದು ದೊಡ್ಡ ಡೌಟ್ ಬಂದಿದ್ದು. ಅಂದ್ರೆ ಕೃತಿಯಲ್ಲಿ ಒಂದು ಬಹಳ ಸ್ಟ್ರಾಂಗ್ ಆದ ಲೈನ್ ಇದೆ. ಅಧರ್ಮ ಎಷ್ಟೇ ಬಲವಾದಿದ್ರೂ ಸತ್ಯದ ಒಂದು ಸಣ್ಣ ಕಿಡಿ ಅದನ್ನು ಸುಟ್ಟು ಭಸ್ಮ ಮಾಡಬಲ್ಲದು ಅಂತ. ಹೌದು, ಬಹಳ ಪ್ರಭಾವಶಾಲಿ ಸಾಲು ಅದು. ಅದನ್ನು ಓದ್ದಾಗ ನನಗನ್ನಿಸ್ತು, ಸುಳ್ಳಿನ ಕೋಟೆ ಅಷ್ಟು ಬಲವಾಗಿರುವಾಗ, ಎಷ್ಟೋ ನೂರಾರು ವರ್ಷಗಳಿಂದ ಸಮಾಜದಲ್ಲಿ ಬೇರೂರಿರುವಾಗ, ಕೇವಲ ಒಂದು ಸಣ್ಣ ಕಿಡಿ ಅದನ್ನ ಹೇಗೆ ನಾಶ ಮಾಡಕ್ ಸಾಧ್ಯ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಅಷ್ಟು ದೊಡ್ಡ ಸುಳ್ಳಿನ ಮುಂದೆ ಆ ಒಂದು ಸಣ್ಣ ಸತ್ಯ ಕಳೆದು ಹೋಗಲ್ವಾ? ಇದರ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ನೀವು ಕೇಳ್ತಿರೋದು ಬಹಳ ಲಾಜಿಕಲ್ ಆದ ಪ್ರಶ್ನೆ. ಸುಳ್ಳು ಮತ್ತು ಅಧರ್ಮ ಯಾವಾಗಲೂ ಹೊರಗಿನಿಂದ ಬಹಳ ಬೃಹತ್ತಾಗಿ, ಅಜೇಯವಾಗಿ, ಲೈಕ್ ಒಂದು ದೊಡ್ಡ ಕೋಟೆ ತರನೇ ಕಾಣುತ್ತೆ. ಹೌದು. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಆ ಕೋಟೆಯ ಅಡಿಪಾಯನ. ನೋಡಿ, ಸುಳ್ಳಿಗೆ ತನ್ನದೇ ಆದ ಸ್ವತಂತ್ರ ಅಸ್ತಿತ್ವ ಅನ್ನೋದಿಲ್ಲ. ಅದು ಯಾವಾಗಲೂ ಸತ್ಯವನ್ನ ಮರೆಮಾಚೋದರ ಮೂಲಕವೇ ಬದುಕಬೇಕು. ಅಂದ್ರೆ ಸುಳ್ಳು ಎನ್ನುವುದು ಒಂದು ಪ್ಯಾರಾಸೈಟ್ ಅಥವಾ ಪರಾವಲಂಬಿ ಜೀವಿ ಇದ್ದಾಗೆ. ಓಹೋ, ದಾಟ್ಸ್ ಇಂಟ್ರೆಸ್ಟಿಂಗ್. ಅಂದ್ರೆ ಸುಳ್ಳಿಗೆ ತನ್ನದೇ ಆದ ಓನ್ ಪವರ್ ಇಲ್ಲ ಅಂತೀರಾ? ಹೌದು. ಮತ್ತು ಆ ಸತ್ಯದ ಕಿಡಿಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಆ ಕತ್ತಲೆ ಮತ್ತು ಬೆಳಕಿನ ಸೈಕಾಲಜಿಯನ್ನ ಗಮನಿಸಬೇಕು. ಓಕೆ. ಒಂದು ದೊಡ್ಡ ಹಾಲ್ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ನೂರಾರು ವರ್ಷಗಳಿಂದ ದಟ್ಟವಾದ ಕತ್ತಲೆ ತುಂಬಿಕೊಂಡಿದೆ. ಆ ಕತ್ತಲೆ ಎಷ್ಟು ಭಯಾನಕವಾಗಿದೆ ಅಂದ್ರೆ ಅದು ಎಂದಿಗೂ ಹೋಗೋದಿಲ್ವೇನೋ ಅಂತ ಅನ್ಸುತ್ತೆ. ಆದ್ರೆ ಆ ಕತ್ತಲೆಯನ್ನು ಹೊರಹಾಕಲು ನೀವು ಗುದ್ದಲಿ, ಪಿಕಾಸಿ ತಂದು ಯುದ್ಧ ಮಾಡಬೇಕಾಗಿದ ತಾನೆ? ಒಂದು ಸಣ್ಣ ಬೆಂಕಿ ಕಡ್ಡಿ ಗೀಚಿದ್ರೆ ಸಾಕು. ಆ ಒಂದು ಸಣ್ಣ ಕಿಡಿ ಇಡೀ ಕೋಣೆ ಕತ್ತಲೆಯನ್ನ ಕ್ಷಣಾರ್ಧದಲ್ಲಿ ಮರೆ ಮಾಡುತ್ತೆ. ವಾವ್, ದಟ್ ಈಸ್ ಅ ಬ್ರಿಲಿಯಂಟ್ ವೇ ಟು ಲುಕ್ ಅಟ್ ಇಟ್. ಕತ್ತಲೆಗೆ ತನ್ನದೇ ಆದ ಅಸ್ತಿತ್ವ ಇಲ್ಲ, ಅದು ಕೇವಲ ಬೆಳಕಿನ ಅಭಾವ ಅಷ್ಟೇ. ಎಕ್ಸಾಕ್ಟ್ಲಿ. ಅದೇ ರೀತಿ ಸುಳ್ಳು ಅಂದ್ರೆ ಸತ್ಯದ ಅಭಾವ. ಸತ್ಯದ ಆ ಒಂದು ಬೆಂಕಿ ಕಡ್ಡಿ ಹೊತ್ಕೊಂಡ ತಕ್ಷಣ ಸುಳ್ಳಿನ ಕತ್ತಲೆ ಎಷ್ಟೇ ದೊಡ್ಡದಿದ್ರೂ ಅದು ಕರಗಿ ಹೋಗ್ಲೇಬೇಕು. ಈ ಆಳವಾದ ಲಾಜಿಕ್ ಕೃತಿಯಲ್ಲಿದೆ. ಹೌದು. ಮತ್ತು ಆ ಸತ್ಯದ ಕಿಡಿಯಿಂದ ಸಮಾಜದ ನೈತಿಕ ತಳಹದಿಯನ್ನ ಮರುನಿರ್ಮಾಣ ಮಾಡಲು ಸಾಧ್ಯವಾದರೆ ಆ ಬದಲಾವಣೆ ಪ್ರತಿಯೊಬ್ಬ ಮನುಷ್ಯನ ದೈನಂದಿನ ಜೀವನದಲ್ಲಿ, ಆತನ ಮಾನಸಿಕ ಸ್ಥಿತಿಯಲ್ಲಿ ಹೇಗೆ ಪ್ರಕಟವಾಗುತ್ತೆ ಅನ್ನೋದು ಮತ್ತಷ್ಟು ಆಸಕ್ತಿದಾಯಕವಾಗಿದೆ. ಹೌದು, ಆ ಮಾನಸಿಕ ಸ್ಥಿತಿಯ ಬದಲಾವಣೆಯ ಬಗ್ಗೆನೇ ಕೃತಿ ಬಹಳ ವಿವರವಾಗಿ ಮಾತಾಡಿದೆ. ಕಲಿಯುಗದ ಅಂತ್ಯದಲ್ಲಿ ಕೇವಲ ಪ್ರಕೃತಿಯಲ್ಲಿ ಪ್ರವಾಹ, ಭೂಕಂಪಗಳಂತಹ ಬದಲಾವಣೆಗಳು ಆಗೋದಿಲ್ಲ, ಬದಲಾಗಿ ಮಾನವನ ಅಂತರಂಗದಲ್ಲಿ ಒಂದು ದೊಡ್ಡ ವೈಚಾರಿಕ ಕ್ರಾಂತಿಯಾಗುತ್ತೆ ಅಂತ ಹೇಳಿದ್ದಾರೆ. ಇದು ನಮ್ಮ ಆಲೋಚನಾ ಕ್ರಮದಲ್ಲಿ ಆಗುವ ಒಂದು ದೊಡ್ಡ ಶಿಫ್ಟ್. 5 ಪ್ರಮುಖ ಬದಲಾವಣೆಗಳನ್ನ ಅವರು ಪಟ್ಟಿ ಮಾಡಿದ್ದಾರೆ ಅಲ್ವಾ? ನಿಜ. ಮೊದಲನೇದಾಗಿ ಬುದ್ಧಿಯ ಜಾಗೃತಿ ಅಂತಾರೆ. ಕಲಿಯುಗದ ಪ್ರಭಾವದಿಂದಾಗಿ ನಮ್ಮ ಬುದ್ಧಿ ಮಂದವಾಗಿರುತ್ತದೆ ಮತ್ತು ಅಧರ್ಮವೇ ಸರಿ, ದುರಾಸೆನೆ ಜೀವನ ಅನ್ನೋ ಭ್ರಮೆಯಲ್ಲಿ ನಾವಿರ್ತೀವಿ ಅಂತ ಕೃತಿ ವಿವರಿಸುತ್ತೆ. ಹೌದು, ಅದೊಂದು ಅಜ್ಞಾನದ ಪರದೆ. ಎಕ್ಸಾಕ್ಟ್ಲಿ. ಆ ಶುದ್ಧೀಕರಣದ ಪ್ರಜ್ಞೆಯಿಂದಾಗಿ ಮೊದಲಿಗೆ ನಮ್ಮ ಬುದ್ಧಿಯ ಮೇಲಿರುವ ಆ ಅಜ್ಞಾನದ ಪರದೆ ಸರಿಯುತ್ತೆ. ಒಮ್ಮೆ ಅಜ್ಞಾನ ದೂರವಾದಾಗ ಮನುಷ್ಯನಿಗೆ ಯಾವುದು ಸರಿ, ಯಾವುದು ತಪ್ಪು ಅನ್ನೋ ಸ್ಪಷ್ಟತೆ ತಾನಾಗೇ ಸಿಗುತ್ತೆ. ಅಂದ್ರೆ ಬುದ್ಧಿ ಜಾಗೃತವಾದ ಮೇಲೆ ಆಬ್ವಿಯಸ್ಲಿ ನಮ್ಮ ಬಿಹೇವಿಯರ್, ನಮ್ಮ ಗುಣಗಳು ಬದಲಾಗುತ್ತೆ ಅಂತ ಅರ್ಥ ತಾನೆ? ಖಂಡಿತ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಮನುಷ್ಯ ಅತಿಯಾದ ಕೋಪ, ಅಹಂಕಾರ, ಆಸೆಗಳಿಗೆ, ಅಂದ್ರೆ ಕೃತಿ ಭಾಷೆಯಲ್ಲಿ ಹೇಳೋದಾದ್ರೆ ತಾಮಸ ಮತ್ತು ರಾಜಸ ಗುಣಗಳಿಗೆ ದಾಸನಾಗಿದ್ದಾನೆ.
ಬುದ್ಧಿ ಕ್ಲಿಯರ್ ಆದಾಗ ಈ ಗುಣಗಳು ಏನಾಗುತ್ತವೆ? ಅದೇ ಎರಡನೇ ಬದಲಾವಣೆ. ಬುದ್ಧಿಯ ಜಾಗೃತಿಯ ಜೊತೆಗೆ ಮನುಷ್ಯನ ಪ್ರತಿಕ್ರಿಯೆಗಳೇ ಸಂಪೂರ್ಣವಾಗಿ ಬದಲಾಗುತ್ತವೆ ಅಂತ ಲೇಖಕರು ವಾದಿಸ್ತಾರೆ. ಕೋಪ ಮತ್ತು ಅಹಂಕಾರದ ಜಾಗದಲ್ಲಿ ದಯೆ, ಪ್ರೇಮ, ಕ್ಷಮೆಯಂಥ ಸಾತ್ವಿಕ ಗುಣಗಳು ಅಂದರೆ ದೈವೀ ಗುಣಗಳು ಚಿಗುರೊಡೆಯುತ್ತವೆ. ಓಕೆ. ಮತ್ತೆ ಮೂರನೆಯದಾಗಿ, ಯಾವಾಗ ಮನುಷ್ಯನಲ್ಲಿ ಈ ಸಾತ್ವಿಕ ಗುಣಗಳು ಮೇಲುಗೈ ಸಾಧಿಸುತ್ತವೆಯೋ ಆಗ ತಾನಾಗಿಯೇ ಸಮಾಜದಲ್ಲಿ ಪರಸ್ಪರ ಸಹಕಾರ ಹೆಚ್ಚಾಗುತ್ತೆ. ಪ್ರತಿಯೊಬ್ಬರಿಗೂ ತಮ್ಮ ಕರ್ತವ್ಯದ ಬಗ್ಗೆ, ಧರ್ಮದ ಬಗ್ಗೆ ಗೌರವ ಮೂಡುತ್ತೆ. ದಿಸ್ ಮೇಕ್ಸ್ ಪರ್ಫೆಕ್ಟ್ ಸೆನ್ಸ್. ಇದೊಂದು ಚೈನ್ ರಿಯಾಕ್ಷನ್ ಇದ್ಹಾಗೆ. ಬುದ್ಧಿ ಕ್ಲಿಯರ್ ಆಗುತ್ತೆ, ಗುಣಗಳು ಸಾತ್ವಿಕವಾಗುತ್ತೆ, ಅದರ ಪರಿಣಾಮವಾಗಿ ಕರ್ತವ್ಯದ ಅರಿವು ಮೂಡುತ್ತೆ. ಹೌದು. ಮತ್ತೆ 4ನೇ ಪಾಯಿಂಟ್ ಅಂದ್ರೆ, ಇವೆಲ್ಲವೂ ಆದಾಗ ನಮ್ಮ ಮನಸ್ಸಿನಲ್ಲಿರೋ ಕೆಟ್ಟ ಆಲೋಚನೆಗಳು ಮಾಯವಾಗಿ ಮನಸ್ಸು ಸಂಪೂರ್ಣವಾಗಿ ಕಲ್ಮಶಮುಕ್ತವಾಗುತ್ತೆ. ಇದನ್ನೇ ಕೃತಿಯಲ್ಲಿ ಆ ವೈಚಾರಿಕ ಕ್ರಾಂತಿ ಅಂತ ಕರೆದಿರೋದು. ಕರೆಕ್ಟ್. ಮತ್ತು ಕೊನೆಯದಾಗಿ 5ನೇ ಬದಲಾವಣೆ, ಸತ್ಯಯುಗದ ಬೀಜಾರೋಪಣ. ಮೋಸ, ಸುಳ್ಳು ಬಿಟ್ಟು ಸತ್ಯ ಮಾತಾಡೋದೇ ಸತ್ಯಯುಗ ಅಂದ್ರೆ ಕೃತಯುಗದ ಆರಂಭ ಅಂತ ಅವರು ಹೇಳ್ತಾರೆ. ಇಲ್ಲಿಯೇ ಕೃತಿಯ ಅತ್ಯಂತ ಪ್ರಬಲವಾದ ಒಂದು ಸಾಲು ಬರೋದು. ದುಷ್ಟರನ್ನು ಕೊಲ್ಲುವುದಲ್ಲ, ಮನುಷ್ಯನೊಳಗಿನ ಮೃಗೀಯ ಗುಣವನ್ನು ಕೊಂದು ದೈವತ್ವವನ್ನು ಜಾಗೃತಗೊಳಿಸುವುದು ಸಂಪೂರ್ಣ ಶುದ್ಧೀಕರಣದ ಪ್ರಕ್ರಿಯೆ ಅಂತ. ವಾವ್. ಅಂದ್ರೆ ಹೊರಗಿರುವ ವ್ಯಕ್ತಿಯನ್ನು ನಾಶ ಮಾಡೋದ್ರ ಬದಲು ಆ ವ್ಯಕ್ತಿಯೊಳಗಿರುವ ಹಿಂಸಾತ್ಮಕ ಮೃಗೀಯ ಪ್ರವೃತ್ತಿಯನ್ನ ಟ್ರಾನ್ಸ್ಫಾರ್ಮ್ ಮಾಡೋದು ಅಂತಿಮ ಗುರಿ. ಹಾಗಾದ್ರೆ ಸತ್ಯಯುಗ ಅನ್ನೋದು ಕ್ಯಾಲೆಂಡರ್ನಲ್ಲಿ 2024, 2025 ಅಂತ ಬದಲಾಗುವ ದಿನಾಂಕವಲ್ಲ, ಅದೊಂದು ಕಂಪ್ಲೀಟ್ ಸ್ಟೇಟ್ ಆಫ್ ಮೈಂಡ್ ಅಂತಾಯ್ತು. ಹೌದು, ನಿಖರವಾಗಿ. ಇದನ್ನ ನಾನು ಒಂದು ಮಾಡರ್ನ್ ಕಾರ್ಪೊರೇಟ್ ಸೆಟಪ್ಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ ಒಂದು ಟಾಕ್ಸಿಕ್ ವರ್ಕ್ ಪ್ಲೇಸ್ಗೆ ಹೋಲಿಸ್ತೀನಿ. ಟಾಕ್ಸಿಕ್ ವರ್ಕ್ ಪ್ಲೇಸ್ ಅಂದ್ರೆ ಈ ಆಧ್ಯಾತ್ಮಿಕ ವಿಚಾರಕ್ಕೂ ಆಫೀಸ್ ಪಾಲಿಟಿಕ್ಸ್ಗೂ ಏನ್ ಸಂಬಂಧ? ಕನೆಕ್ಷನ್ ಇದೆ ನೋಡಿ. ಈಗ ಒಂದು ಆಫೀಸ್ ಇದೆ ಅಂತಿಟ್ಕೊಳ್ಳಿ. ಅಲ್ಲಿ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್, ಒಬ್ರನ್ನೊಬ್ರು ಎಳೆಯುವ ಪ್ರವೃತ್ತಿ, ಗಾಸಿಪ್, ಮೋಸ ಎಲ್ಲಾ ತುಂಬಿ ಆಫೀಸಿನ ವಾತಾವರಣ ಸಂಪೂರ್ಣವಾಗಿ ಟಾಕ್ಸಿಕ್ ಆಗಿದೆ. ಓಕೆ. ಈಗ ಆ ವಾತಾವರಣವನ್ನ ಸರಿಪಡಿಸಲು ನಾವು ಆಫೀಸಿನ ಬಿಲ್ಡಿಂಗ್ ಅನ್ನ ಒಡೆದಾಕಿ ಹೊಸ ಬಿಲ್ಡಿಂಗ್ ಕಟ್ಟುತ್ತೀವಾ? ಖಂಡಿತ ಇಲ್ಲ. ಬಿಲ್ಡಿಂಗ್ ಅದೇ ಇರುತ್ತೆ, ಅಲ್ಲಿ ಕೆಲಸ ಮಾಡುವ ಜನರೂ ಅವರೇ ಇರ್ತಾರೆ. ಆದ್ರೆ ಆ ಜನರ ಯೋಚನಾ ಲಹರಿ, ಅವರ ಮನಸ್ಥಿತಿ ಬದಲಾದಾಗ, ಅವರು ಒಬ್ರಿಗೊಬ್ರು ಪ್ರಾಮಾಣಿಕವಾಗಿ ಸಹಾಯ ಮಾಡಲು ಶುರು ಮಾಡಿದಾಗ, ಆ ಪಾಲಿಟಿಕ್ಸ್ ಬಿಟ್ಟಾಗ ಇಡೀ ಕಂಪನಿಯ ವಾತಾವರಣ ಹೇಗೆ ಪಾಸಿಟಿವ್ ಆಗುತ್ತದೆಯೋ, ಕಲಿಯುಗದಿಂದ ಸತ್ಯಯುಗಕ್ಕೆ ಆಗುವ ಬದಲಾವಣೆಯೂ ಇದೇ ರೀತಿಯದ್ದಲ್ವೇ? ಅಬ್ಸಲ್ಯೂಟ್ಲಿ. ಆ ಹೋಲಿಕೆ ಮೂಲಕ ಕೃತಿಯ ಆಶಯವನ್ನ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ನೀವು ಹೇಳಿದ ಹಾಗೆ ಪ್ರಪಂಚ ಭೌತಿಕವಾಗಿ ಹಾಗೇ ಇರುತ್ತೆ, ಆದರೆ ನಮ್ಮ ಆಲೋಚನಾ ಕ್ರಮ, ನಮ್ಮ ಮಾನಸಿಕ ವಿಕಾಸದಿಂದಾಗಿ ಅದೇ ಪ್ರಪಂಚ ಸತ್ಯಯುಗವಾಗಿ ಬದಲಾಗತ್ತೆ. ಮನುಷ್ಯನೊಳಗಿನ ಈ ಬದಲಾವಣೆಯೇ ಇಡೀ ದಶಾವತಾರ ಸರಣಿಯ ಅಂತಿಮ ಗುರಿ. ಇದು ಕೇವಲ ಒಂದು ಅವತಾರದ ಕಥೆಯಲ್ಲ, ಬದಲಾಗಿ ವಿಕಾಸದ ಸಂಪೂರ್ಣ ನಕ್ಷೆ ಅನ್ನೋದನ್ನ ಕೃತಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇಲ್ಲಿಯೇ ದಶಾವತಾರ ಸರಣಿಯ ಸಮಾರೋಪ ನಮ್ಮ ಗಮನ ಸೆಳೆಯುತ್ತೆ. ಹೌದು, ಅಲ್ಲಿ ಸಮಾಪ್ತಿ ಎನ್ನುವುದು ಹೊಸ ಆರಂಭದ ಮುನ್ನುಡಿ ಅನ್ನೋ ಮಾತಿನ ಮೂಲಕ ಲೇಖಕರು ಈ 10 ದಿನಗಳ ಪಯಣದ ಸಾರಾಂಶವನ್ನ ನೀಡಿದ್ದಾರೆ. ಮತ್ಸ್ಯಾವತಾರದಿಂದ ಶುರುವಾಗಿ ಕಲ್ಕಿ ಅವತಾರದವರೆಗಿನ ಆ ಜರ್ನಿ ಇದೆಯಲ್ಲ, ಅದು ಬರೀ ಕಥೆಗಳಲ್ಲ, ಪ್ರಕೃತಿಯ ವಿಕಾಸದಿಂದ ಹಿಡಿದು ಮಾನವನ ಅಂತರಂಗದ ವಿಕಾಸದವರೆಗೆ ಜೀವನದ ಪ್ರತಿ ಹಂತವನ್ನು ಅದು ಬೋಧಿಸಿದೆ. ಖಂಡಿತ. ಈ ಎಲ್ಲಾ ಅವತಾರಗಳನ್ನ ಒಟ್ಟಾರೆಯಾಗಿ ಒಂದು ವಿಶಾಲ ದೃಷ್ಟಿಕೋನದಲ್ಲಿ ನೋಡಿದಾಗ ನಮಗೆ ಅರ್ಥವಾಗುವ ಒಂದು ದೊಡ್ಡ ಸತ್ಯವಿದೆ. ಕಲ್ಕಿ ಅವತಾರವು ದಿಢೀರನೆ ನಡೆಯುವ, ಕಾಂಟೆಕ್ಸ್ಟ್ ಇಲ್ಲದೆ ಬಂದ್ಬಿಡುವ ಘಟನೆ ಅಲ್ಲ. ಓಕೆ. ಅದು ಮತ್ಸ್ಯಾವತಾರದಿಂದಲೇ ಆರಂಭವಾದ ಸುದೀರ್ಘ ವಿಕಾಸ ಪ್ರಕ್ರಿಯೆಯ ಅಂತಿಮ ಹಂತ. ನೀರಿನಲ್ಲಿ ಹುಟ್ಟಿದ ಜೀವದಿಂದ ಆರಂಭವಾಗಿ ಪ್ರಾಣಿಯಾಗಿ, ಅರ್ಧ ಮನುಷ್ಯನಾಗಿ, ಸಂಪೂರ್ಣ ಮನುಷ್ಯನಾಗಿ, ಅಂತಿಮವಾಗಿ ತನ್ನ ಪ್ರಜ್ಞೆಯ ಅತ್ಯುನ್ನತ ಶಿಖರವನ್ನು ತಲುಪುವ ಈ ಪಯಣ ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ಹೌದು, ಇದು ಅಮೇಜಿಂಗ್ ಜರ್ನಿ. ಭಗವಂತ ಕೇವಲ ಕಷ್ಟ ಬಂದಾಗ ಮಾತ್ರ ಬರೋದಿಲ್ಲ. ನಮ್ಮೊಳಗಿನ ಧರ್ಮವನ್ನ ಎಚ್ಚರಿಸಲು, ನಮ್ಮ ಪ್ರಜ್ಞೆಯ ಮಟ್ಟವನ್ನ ಮೇಲಕ್ಕೆತ್ತಲು ನಿರಂತರವಾಗಿ ಈ ವಿಕಾಸದ ಜೊತೆ ಇರುತ್ತಾನೆ ಅಂತ ಅವರು ವಿವರಿಸ್ತಾರೆ. ಮತ್ತೆ ಧರ್ಮೋ ರಕ್ಷತಿ ರಕ್ಷಿತಃ ಅಂದ್ರೆ ಅಧರ್ಮ ಎಷ್ಟೇ ಬಲವಾಗಿದ್ರೂ ಸತ್ಯದ ಹಾದಿಗೆ ಸೋಲಿಲ್ಲ ಅನ್ನೋದು ಈ ಇಡೀ ಸೀರಿಯಲ್ನ ಮೇನ್ ಥೀಮ್. ಆದರೂ ನನಗನ್ಸೋದು ನಾವು ಮನುಷ್ಯರು ಕೆಲವು ಹಂತಗಳನ್ನ ಸ್ಕಿಪ್ ಮಾಡೋಕೆ ಟ್ರೈ ಮಾಡ್ತೀವಿ, ಕಷ್ಟಪಡದೆ ನೇರವಾಗಿ ಆ ಫೈನಲ್ ಸ್ಟೇಜ್ಗೆ ಹೋಗ್ಬೇಕು ಅಂತ.
ಆದ್ರೆ ಈ ವಿಕಾಸ ಪ್ರಕ್ರಿಯೆ ನೋಡಿದ್ರೆ ಆ ಥರ ಶಾರ್ಟ್ಕಟ್ಸ್ ಇಲ್ಲ ಅಂತ ಅನ್ಸುತ್ತೆ. ಖಂಡಿತ ಶಾರ್ಟ್ಕಟ್ಸ್ ಇಲ್ಲ. ಈ ವಿಕಾಸ ಪ್ರಕ್ರಿಯೆಯನ್ನು ವಿವರಿಸಲು ನಾವು ಪ್ರಕೃತಿಯಲ್ಲಿ ನಡೆಯುವ ಒಂದು ಸುಂದರವಾದ ಘಟನೆಯನ್ನ, ಅಂದ್ರೆ ಚಿಟ್ಟೆಯ ರೂಪಾಂತರವನ್ನ, ಲೈಕ್ ಮೆಟಾಮಾರ್ಫೋಸಿಸ್ ಅಂತೀವಲ್ಲ, ಅದನ್ನ ತಗೊಳ್ಬಹುದು. ಓಕೆ. ಒಂದು ಸುಂದರವಾದ ಚಿಟ್ಟೆ ನೇರವಾಗಿ ಹುಟ್ಟೋದಿಲ್ಲ ತಾನೆ. ಮೊದಲದು ಮೊಟ್ಟೆ, ನಂತರ ಕಂಬಳಿ ಹುಳುವಾಗುತ್ತೆ. ಆ ಕಂಬಳಿ ಹುಳು ಎಲೆಗಳನ್ನ ತಿನ್ನುತ್ತಾ ತನ್ನ ಸುತ್ತ ಒಂದು ಕತ್ತಲೆಯ ಕೋಶವನ್ನ, ಅಂದ್ರೆ ಪ್ಯೂಪಾ ಸ್ಟೇಜ್ ಅನ್ನ ನಿರ್ಮಿಸಿಕೊಳ್ಳುತ್ತೆ. ಆ ಕೋಶದೊಳಗೆ ಅದರ ಇಡೀ ದೇಹ ಕರಗಿ ಸಂಪೂರ್ಣವಾಗಿ ಮರುರೂಪಗೊಂಡು ಕೊನೆಗೆ ಆ ಸುಂದರವಾದ ಚಿಟ್ಟೆಯಾಗಿ ಹೊರಬರುತ್ತೆ. ವಾವ್, ದಿಸ್ ಇಸ್ ಸಚ್ ಅ ಪವರ್ಫುಲ್ ವೇ ಟು ಲುಕ್ ಎಟ್ ಇಟ್. ಆ ಕಂಬಳಿ ಹುಳುವಿನ ಹಂತ ಇದೆಯಲ್ಲ, ಅದೇ ನಮ್ಮ ಅಜ್ಞಾನ, ಅಹಂಕಾರ ಮತ್ತು ಮೃಗೀಯ ಗುಣಗಳ ಹಂತ. ಎಕ್ಸಾಕ್ಟ್ಲಿ. ಆ ಕತ್ತಲೆಯ ಕೋಶದೊಳಗಿನ ಪ್ರಕ್ರಿಯೆನೇ ನಮ್ಮ ಆಂತರಿಕ ಶುದ್ಧೀಕರಣ ಅಥವಾ ಆ ಕಲ್ಕೆಯ ಪ್ರಜ್ಞೆ. ಹೌದು. ಮತ್ತು ಆ ಸುಂದರವಾದ ಚಿಟ್ಟೆಯಾಗಿ ಹೊರಹೊಮ್ಮುವುದೇ ಸತ್ಯಯುಗದ ಆರಂಭ. ಮನುಕುಲವು ಈ 10 ಹಂತಗಳ ಮೂಲಕ, ಈ ರೂಪಾಂತರದ ಮೂಲಕ ಹಾದು ಹೋಗಲೇಬೇಕು. ಯಾವುದೇ ಹಂತವನ್ನು ಸ್ಕಿಪ್ ಮಾಡಲು ಸಾಧ್ಯವಿಲ್ಲ. ಕರೆಕ್ಟ್. ಕಂಬಳಿ ಹುಳುವಿಗೆ ತನ್ನ ಪ್ರಪಂಚ ಮುಗಿದು ಹೋಯಿತು, ತಾನು ಸಾಯ್ತಿದ್ದೀನಿ ಅನಿಸುವಾಗಲೇ ಪ್ರಕೃತಿ ಅದನ್ನ ಚಿಟ್ಟೆಯಾಗಿ ಹಾರಲು ಸಿದ್ಧಗೊಳಿಸ್ತಾ ಇರುತ್ತೆ. ಇದು ಬಹಳ ಡೀಪ್ ಆಗಿದೆ. ಹೌದು. ಕಲಿಯುಗದ ಅಂತ್ಯದಲ್ಲಿ ಜಗತ್ತು ನಾಶವಾಗುತ್ತೆ ಅನ್ನೋ ನಮ್ಮ ಭಯ ಕೂಡ ಆ ಕಂಬಳಿ ಹುಳುವಿನ ಭಯದಂತೆಯೇ ಇರುತ್ತೆ. ಆದರೆ ಅದು ವಿನಾಶವಲ್ಲ, ಬದಲಾಗಿ ಒಂದು ಹೊಸ ರೂಪಾಂತರ. ದಟ್ಸ್ ಅ ಬ್ಯೂಟಿಫುಲ್ ಟೇಕ್ ಅವೇ. ಇಂತಹ ಒಂದು ಅದ್ಭುತವಾದ ಆಳವಾದ ಜ್ಞಾನವನ್ನ ನೀಡಿದ ಆ ಇನ್ನರ್ ಲೈಟ್ 333 ಚಾನೆಲ್ಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಮತ್ತು ಅವರ ಈ ಪಯಣ ಇಲ್ಲಿಗೆ ಮುಗಿಯೋದಿಲ್ಲ. ಸತ್ಯದ ಹಾದಿ ತೋರಿಸುವ ಮತ್ತಷ್ಟು ಸರಣಿಗಳು ಬರ್ಲಿವೆ ಅಂತ ಅವರು ಭರವಸೆ ನೀಡಿದ್ದಾರೆ. ನಾವು ಅದನ್ನ ಖಂಡಿತ ಎದುರು ನೋಡ್ಬೋದು. ಹೌದು. ಇಂದಿನ ನಮ್ಮ ಚರ್ಚೆಯ ಸಾರಾಂಶವನ್ನ ಒಟ್ಟುಗೂಡಿಸೋದಾದ್ರೆ, ಕಲ್ಕಿ ಅವತಾರವನ್ನ ನಾವು ಕೇವಲ ಒಂದು ಪೌರಾಣಿಕ ಕಥೆಯಾಗಿ, ಹೊರಗಿನ ಘಟನೆಯಾಗಿ ನೋಡಬಾರದು. ಅದು ನಮ್ಮ ಅಂತರಂಗದ ವೈಚಾರಿಕ ಕ್ರಾಂತಿ. ನಮ್ಮೊಳಗಿನ ಮೃಗೀಯ ಗುಣಗಳನ್ನ, ಆ ಕಂಬಳಿ ಹುಳುವಿನ ಹಂತದ ಮಿತಿಗಳನ್ನ ಮೀರಿ ದೈವತ್ವವನ್ನ ಜಾಗೃತಗೊಳಿಸುವ ನಿರಂತರ ಪ್ರಕ್ರಿಯೆ. ದಶಾವತಾರ ಅನ್ನೋದು ಕೇವಲ ಗತಕಾಲದ ಇತಿಹಾಸವಲ್ಲ, ಅದು ಮನುಕುಲದ ಭವಿಷ್ಯದ ವಿಕಾಸದ ಕೈಪಿಡಿ. ಲೇಖಕರು ಕಟ್ಟಿಕೊಟ್ಟಿರುವ ಈ ವಿವರಣೆ ನಮ್ಮನ್ನ ನಿಜಕ್ಕೂ ಅಂತರ್ಮುಖಿಗಳನ್ನಾಗಿ ಮಾಡುತ್ತೆ. ಸೊ ವಾಟ್ ಡಸ್ ದಿಸ್ ಆಲ್ ಮೀನ್ ಫಾರ್ ಅಸ್? ನಾವು ಆರಂಭದಲ್ಲಿ ಮಾತಾಡಿದ ಆ ಸಿಸ್ಟಮ್ ರೀಬೂಟ್ ಬಗ್ಗೆ ಮತ್ತೊಮ್ಮೆ ಯೋಚಿಸೋಣ. ನಮ್ಮ ಕಂಪ್ಯೂಟರ್ ಅನ್ನ ಕ್ಲೀನ್ ಮಾಡೋದು, ಆಂಟಿ ವೈರಸ್ ರನ್ ಮಾಡೋದು ನಮ್ಮ ಕೈಯಲ್ಲೇ ಇದೆ. ಅದೇ ರೀತಿ ಈ ಮೂಲಕೃತಿಯ ಆಳವಾದ ವಿಚಾರಗಳನ್ನ ನಮ್ಮ ಜೀವನಕ್ಕೆ ಅನ್ವಯಿಸಿದಾಗ ಒಂದು ಬಹುಮುಖ್ಯ ಪ್ರಶ್ನೆ ನಮ್ಮಮೆಲ್ಲರನ್ನೂ ಕಾಡುತ್ತೆ. ಆ ಪ್ರಶ್ನೆ ಏನು? ಕಲ್ಕಿ ಅವತಾರ ಭವಿಷ್ಯದಲ್ಲಿ ನಡೆಯುವ ಯಾವುದೋ ಹೊರಗಿನ ಘಟನೆ ಆಗುವ ಬದಲು ನಮ್ಮೊಳಗೇನೆ, ನಮ್ಮ ಪ್ರಜ್ಞೆಯಲ್ಲಿ ಇಂದೇ ನಡೆಯಬೇಕಾದ ಪ್ರಕ್ರಿಯೆಯಾಗಿದ್ರೆ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಸತ್ಯಯುಗವನ್ನ ಇಂದೇ ಆರಂಭಿಸಲು ನಾವು ಹರಿದು ಹಾಕಬೇಕಾದ ನಮ್ಮದೇ ಆದ ಆ ಅಜ್ಞಾನದ ಪರದೆ ಯಾವುದು? ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಆ ಆಂತರಿಕ ಶುದ್ಧೀಕರಣದ ಕಡೆಗೆ, ನಮ್ಮ ಮೈಂಡ್ ಅನ್ನ ಜಂಕ್ ಮುಕ್ತ ಮಾಡೋ ಕಡೆಗೆ ನಮ್ಮ ಮೊದಲ ಹೆಜ್ಜೆ ಯಾವುದಾಗಿರಬೇಕು? ಇದು ಪ್ರತಿಯೊಬ್ಬರೂ ತಮ್ಮನ್ನ ತಾವೇ ಕೇಳ್ಕೊಳ್ಬೇಕಾದ, ಆತ್ಮಾವಲೋಕನ ಮಾಡ್ಕೊಳ್ಬೇಕಾದ ವಿಚಾರ. ಈ ಲೇಖಕರು ತಮ್ಮ ಕೃತಿಯನ್ನ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವಂತೆ ಕರೆ ನೀಡುವ ಮೂಲಕ ಮುಕ್ತಾಯಗೊಳಿಸಿದ್ದಾರೆ. ಹೌದು. ಆದರೆ ಆ ಮಾರ್ಗದಲ್ಲಿ ನಡೆಯಲು ಬೇಕಾದ ಮೊದಲ ಹೆಜ್ಜೆಯನ್ನ, ನಮ್ಮೊಳಗಿನ ಕತ್ತಲೆಯನ್ನು ಓಡಿಸುವ ಆ ಸಣ್ಣ ಬೆಂಕಿ ಕಡ್ಡಿಯನ್ನ ಗೀಚುವ ಕೆಲಸವನ್ನ ನಾವೇ ಮಾಡಬೇಕಿದೆ. ಎಕ್ಸಾಕ್ಟ್ಲಿ. ಆ ಮೊದಲ ಹೆಜ್ಜೆ ಯಾವುದಿರಬಹುದು ಅನ್ನೋದನ್ನ ನಿಮ್ಮದೇ ಆದ ರೀತಿಯಲ್ಲಿ ಮತ್ತಷ್ಟು ಆಳವಾಗಿ ಆಲೋಚಿಸಲು ಎಲ್ಲರಿಗೂ ಬಿಡುತ್ತಾ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಕೀಪ್ ಎಕ್ಸ್ಪ್ಲೋರಿಂಗ್ ಅಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಡೀಪ್ ಡೈವ್.